ಜೊತೆಗೆ ಬಹುಶಃ ಮೇಡಮ್ ಗಂಡನ ಈ ಒಂದು ಗಳಿಕೆ ಏನಿರುತ್ತೆ, ಆತನ ಒಂದು ಸಂಪತ್ತು ಅಥವಾ ಆತನ ದುಡಿಮೆ ಏನಿರುತ್ತೆ, ಅದರಲ್ಲಿ ಆಸ್ತಿ ಅನ್ನುವಂಥದ್ದು ಸಿಕ್ಕೇ ಸಿಗುತ್ತೆ, ಹೆಂಡತಿಗೆ ಆ ಪಾಲು ಸಿಕ್ಕೇ ಸಿಗುತ್ತೆ. ಆದರೆ ಮದುವೆಗೆ ಮುಂಚೆನೇ ಕೇಳುವಂಥದ್ದು ಇದೆಯಲ್ಲ, ಇದು ಎಲ್ಲೋ ಒಂದು ಕಡೆ ದುರಾಸೆಯ ಪರಮಾವಧಿ ಅಂತ ಅನ್ಬಹುದಾ, ಅಥವಾ ಕೇವಲ ಹಣ ಅಥವಾ ಆಸ್ತಿಗೋಸ್ಕರ ಕಣ್ಣಿಟ್ಟು ಎಂಟ್ರಿ ಕೊಡಲಿಕ್ಕೆ ಮಾಡ್ಕೊಂಡಿರುವಂಥ ಪ್ಲಾನ್ ಅಂತ ಹೇಳ್ಬೋದಾ? ಈಗ ಮೇಡಮ್ ಹೇಳಿದ್ರು ಒಂದು 40% ಹುಡುಗಿರು ಅಂತ. ಮೋರ್ ದ್ಯಾನ್ 40-50% ಫ್ಯಾಮಿಲೀಸ್ ಚೆನ್ನಾಗೇ ಇದೆ. ಅಷ್ಟಿರೋದಕ್ಕೆ ನಮ್ಮ ಇಂಡಿಯಾದಲ್ಲಿ ಈಗಿನ್ನೂ ಚೆನ್ನಾಗಿ ನಡೀತಾ ಇದೆ ಸಂಸಾರಗಳು, ಸ್ಕೂಲ್ಸು, ಜನ ಎಲ್ಲ ಚೆನ್ನಾಗೇ ಇದ್ದಾರೆ. ಬಟ್ ನೀವು ಹೇಳ್ದಂಗೆ ಕೆಲವರು ಈ ಥರ ಸಿಚುಯೇಷನ್ ಬರಲಿಕ್ಕೆ ಅವ್ರ ಫ್ಯಾಮಿಲೀಸ್ನಲ್ಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ಸ್ ಏನಾದರೂ ಆಗಿರಬೇಕಾಗಿರುತ್ತೆ. ಆ್ಯಕ್ಚುಲಿ ಏನಾಗುತ್ತೆ, ಈಗ ನಮ್ಮ ರಿಲೇಷನಲ್ಲಿ ಒಬ್ಬರು ನೋಡಿದ್ದೆ, ಮದುವೆ ಮಾಡಿಕೊಂಡು ಬಂದಿರೋ ಹುಡುಗಿನ ತುಂಬ ವರ್ಷ 20 ವರ್ಷದ ತನಕ ಚೆನ್ನಾಗೇ ನೋಡಿಕೊಂಡ್ರು, ಮಕ್ಕಳು ಆದರು, ಮಕ್ಕಳೆಲ್ಲ ಇಂಜಿನಿಯರಿಂಗೇ ಓದ್ತಾ ಇದ್ದಾರೆ. ಈಗ ಅವಳು ಕೆಲಸಕ್ಕೆ ಹೋಗ್ತೀನಿ, ಇಷ್ಟು ವರ್ಷ ನಾನು ಮನೇಲೇ ಇದ್ದೀನಿ ಅಂತ ಈಗ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಗಂಡಂಗೆ ಇಷ್ಟ ಇಲ್ಲ, ನೀನು ಕೆಲಸ ಬಿಟ್ಟು ನನ್ನ ಸೇವನೆ ಮಾಡು. ಅವಳು ಇಲ್ಲ, ನಾನು ಎಲ್ಲ ಅಡುಗೆ ಮಾಡಿಟ್ಟು ಬಾಕ್ಸಲ್ಲಿ ಇಟ್ಬಿಟ್ಟು ನಾನು ಆಫೀಸ್ಗೆ ಹೋಗಿ, ಸ್ಕೂಲಲ್ಲಿ ಟೀಚರ್ ಅಷ್ಟೇ, ಹೋಗ್ಬಿಟ್ಟು ಬರ್ತೀನಿ ಅಂದರೆ ಇಲ್ಲ ನಾನು ನಿನ್ನ ಬೇಡ. ಇಬ್ಬರು ಡೈವರ್ಸ್ಗೆ ಹಾಕ್ಕೊಂಡಿದ್ದಾರೆ. ಅವ್ರೇನು ಮಾಡಿದ್ದಾರೆ, ಗಂಡ ಏನು ಮಾಡಿದ್ದಾನೆ ಇವಾಗ, ಮಕ್ಕಳನ್ನೆಲ್ಲ ತಾಯಿ ಕರ್ಕೊಂಡು ಹೋದರು, ಮಕ್ಕಳನ್ನ ದೂರ ಇದ್ದಾಳೆ. ಈಗ ಅವಳಿಗೇನು ಆಸ್ತಿ ಇಲ್ಲ, ಸಂಪಾದನೆ ಇಲ್ಲ. ಈಗ ಹೊಸ ಟ್ರೆಂಡ್ ಏನಾಗ್ಬಿಟ್ಟಿದೆ ಅಂದರೆ, ತಂದೆ ತಾಯಿ ಇದನ್ನೆಲ್ಲ ನೋಡಿಬಿಟ್ಟು ಗಂಡು ಮಕ್ಕಳಿಗೆ ಒಂದು ಭಯ ಬಂದುಬಿಟ್ಟು ಆಸ್ತಿನೆಲ್ಲ ಅಪ್ಪ ಅಮ್ಮನ ಹೆಸರಲ್ಲಿ ಬರೆದಿಟ್ಬಿಡ್ತಾರೆ, ಅವ್ರ ಹೆಸರಲ್ಲಿಲ್ಲ. ಯಾಕೆಂದರೆ ಡೈವರ್ಸ್ ಅನ್ನೋದು ಒಂದು ಬಿಸ್ನೆಸ್ ಥರ ಸ್ಟಾರ್ಟ್ ಆಗಿಬಿಟ್ಟಿದೆ. ತುಂಬ ಜನ ಮದುವೆ ಆದ ತಕ್ಷಣ ಏನು ಮಾಡ್ತಾರೆ, ಒಂದು ವರ್ಷವೂ ಬಾಳಲ್ಲ, ಎಷ್ಟು ಖರ್ಚು ಮಾಡಿ ಲಕ್ಷಾಂತರ ಖರ್ಚು ಮಾಡಿ ಮದುವೆ ಆದಮೇಲೆ 1 ವರ್ಷವೂ ಇರೋದಿಲ್ಲ. ಅದು ಅಲ್ದಲೇ ಅವಳಿಗೆ ಹುಡುಗಿಗೆ 1 ಲಕ್ಷ ಸಂಬಳ ಬರ್ತಾಯಿದ್ರು ಗಂಡನ ಆಸ್ತಿನಲ್ಲಿ ಪಾಲು ಮತ್ತು ಅಲ್ಯೂಮಿನಿ ಅಂತಲೂ ದುಡ್ಡು ವಸೂಲಿ ಮಾಡ್ಕೊತಾರೆ. ಅದು ಬರೋ ಅಷ್ಟೊತ್ತಿಗೆ ಇನ್ನೊಂದು ಮದುವೆನೂ ಮಾಡ್ಕೊಂಡಿರ್ತಾರೆ. ಆಮೇಲೆ ಇಲ್ಲಾಂದರೆ ಟಾರ್ಚರು, ನಮ್ಮ ಟಿ ವಿ ಚಾನಲ್ಸಲ್ಲೇ ಬಂದಿತ್ತು, ಸುಭಾಷ್ ಅನ್ನೋರು ಹೆಂಡತಿ ಟಾರ್ಚರ್ ತಳ್ಳಾರ್ದೆ ಸೂಸೈಡ್ ಮಾಡಿಕೊಂಡ್ರು, ಎಲ್ಲ ಗಂಡು ಮಕ್ಕಳಿಗೆ ಒಂದು ಮೆಸೇಜ್ ಕೊಡಿ ಅಂತ. ಆ ಥರ ತುಂಬ ಕೇಸಸ್ ಆಗ್ತಾಯಿದೆ, ಹೆಣ್ಮಕ್ಳು ಟಾರ್ಚರು ಆಗ್ತಾಯಿದೆ. ಅದೇ ಒಂದು ನಾಣ್ಯದ ಇನ್ನೊಂದು ಮುಖ ಏನಾಗಿದೆ, ಹೆಣ್ಮಕ್ಳಿಗೂ ಕೆಲವ್ರಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಈಗ ಆ ಕೇಸಲ್ಲಿ ಏನಾಯಿತು, ನೆಕ್ಸ್ಟು ಆ ಹುಡುಗಿಗೆ ಏನೂ ಕೊಡ್ತಾ ಇಲ್ಲ. ಈಗ ಆ ಹುಡುಗಿಗೆ ಸಂಪಾದನೆ ಇಲ್ಲ, ಆಸ್ತಿ ಇತ್ತು, ತಂದೆ ಆಸ್ತಿ ಇದ್ದಿದ್ದು ಮಗ ಏನು ಮಾಡ್ದ, ಬೇರೆಯವ್ರ ಹೆಸರಲ್ಲಿ ಬರ್ದಾಕ್ಬಿಟ್ಟ ಹೆಂಡತಿ ಮೇಲೆ ಕೋಪಕ್ಕೆ. ಈಗ ಅವಳು ಏನು ಮಾಡಬೇಕು, ಗಂಡನ ಹತ್ರ ಆಸ್ತಿ ಇಲ್ಲ, ಮತ್ತು ಅವ್ನ ಸಂಪಾದನೆ ಕೊಡೋದಿಲ್ಲ. ಇವಳಿಗೆ ಬರೋ ಸ್ಕೂಲ್ ಟೀಚರ್ ಅಂದರೆ ಎಷ್ಟು ಬರುತ್ತೆ ಸಂಬಳ, ಒಂದು 20-25 ಸಾವಿರ, 30 ಸಾವಿರದಲ್ಲಿ ಅವಳು ಹೆಂಗೆ ಮಕ್ಕಳು ಇಂಜಿನಿಯರಿಂಗ್ ಓದಿಸ್ತಾಳೆ. ಗಂಡನ ಮನೆಯವ್ರು ಏನು, ನೀನೆಲ್ಲ ಬಿಟ್ಬಿಟ್ಟು ನನ್ನ ಕಾಲು ಕೆಳಗಡೆ ಇದ್ದು ನಾನು ಹೇಳ್ದಂಗೆ ಕೇಳ್ಕೊಂಡ್ರೇನೆ ನಿನ್ನ ಮನೆಗೆ ಬಾ. ಇವಳಿಗೆ ಸ್ವಲ್ಪ ಸ್ವಾಭಿಮಾನ, ಎಜುಕೇಟೆಡ್, ಸ್ಟಾರ್ಟಿಂಗಲ್ಲಿ 20 ವರ್ಷದ ಕೆಳಗಡೆ ಇರೋ ಹೆಣ್ಮಕ್ಳು ಇವತ್ತಿರೋದಿಲ್ಲ. ಮದುವೆ ಆದಾಗ ಮುಗ್ಧವಾಗಿರ್ತಾರೆ ಹೆಣ್ಮಕ್ಳು. ಈಗ ಕಲ್ತ್ಕೊಂಡು ಪ್ರಪಂಚ ಎಲ್ಲ ನೋಡಿದ್ಮೇಲೆ ನಾನು ಮುಂದೆ ಬರಬೇಕು ಅಂತಾರೆ, ವಿದ್ಯಾಭ್ಯಾಸ ಕಲ್ತ್ಕೊಂಡಿರ್ತಾರೆ. ಮದುವೆ ಆದಮೇಲೇನು ಅದು ಓದ್ಕೊಂಡ್ಮೇಲೆ ಗಂಡನೂ ಸಪೋರ್ಟ್ ಇರಬೇಕು. ಆ ಥರ ಕೆಲವೊಂದು ಸಿಚುಯೇಷನ್ ಅವ್ರ ಫ್ಯಾಮ್ಲಿನಲ್ಲಿ ಆಗಿರುತ್ತೆ. ಅದಕ್ಕೆ ಈ ಥರ ಕೇಳಿರಬಹುದು. ನಾಟ್ ಎಲ್ಲರೂ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಏನಾಗುತ್ತೆ ಅಂದರೆ, ಇನ್ನೂ ಕೆಲವೊಂದು ಸಿಚುಯೇಷನಲ್ಲಿ ಏನಾಗಿದೆ, ಹುಡುಗರಿಗೆ ಮದುವೆನೇ ಆಗ್ತಾಯಿಲ್ಲ. ತುಂಬ ಆಸ್ತಿ ಇದೆ, ತುಂಬ ತೋಟ ಹೊಲ ಮನೆಗಳಿರುತ್ತೆ, ಮದುವೆನೇ ಆಗ್ತಾ ಇಲ್ಲ. ಈಗ ಹಾಳಾಗೋದ್ರೆ ಹೋಗ್ಲಿ ಬಿಡಪ್ಪ, ಒಂದು ಮನೆ ತಾನೇ, 4 ಮನೆ ಇದೆ, ಒಂದು ಮನೆ ಹುಡುಗಿಗೆ ಬರೆದು ಕೊಟ್ಟರೆ ನಮ್ಮ ಮಗಳಿಗೆ ಮದುವೆ ಆದ್ರೂ ಆಗುತ್ತೆ ಅಂತಲೂ ಇರಬಹುದು. ಈಗ ನನಗೆ ಗೊತ್ತಿರಂಗೆ ಒಬ್ಬ ಹುಡುಗ, ಸೊ ನಮ್ಮ ಆಪ್ತರೇ ಹೇಳಿದ್ದು, ಸೊ 35 ಏಜು, 3-4 ಲಕ್ಷ ಸಂಬಳ ಅಂತೆ ತಿಂಗಳಿಗೆ, ಆದರೂ ಇನ್ನೂ ಮದುವೆನೇ ಆಗಿಲ್ಲ. ಸೊ ಇಂಥ ಪರಿಸ್ಥಿತಿಗಳು ರೀಸನ್ಗಳು ಏನಿರಬಹುದು ಅಂತ ಅನ್ಸುತ್ತೆ. ಲಕ್ಷ ಅಲ್ಲ, ಈಗ ನಮ್ಮ ಸ್ನೇಹಿತರು ಅವ್ರಿಗೆ ಮಂತ್ಲಿ ಪ್ಯಾಕೇಜ್ 60 ಲಕ್ಷ, ಅದು ವರ್ಷಕ್ಕೆ 60 ಲಕ್ಷ ಪ್ಯಾಕೇಜು, 4-5 ಮನೆಗಳಿದೆ. ಹುಡುಗಿ ಸ್ವಲ್ಪ ಚೆನ್ನಾಗಿರಬೇಕು ಅಂತ ನೋಡ್ತಾರೆ. ಬಟ್ ಇದು ಏನಾಗಿದೆ ಅಂದರೆ, ಒಂದು ಬಿಸ್ನೆಸ್ ಥರ ಆಗಿದೆ. ಅವನು IIT IIM ಅಂತೆಲ್ಲ ಓದಿದೆ ಹುಡುಗನಿಗೇನೆ, ಅವ್ರು ಹುಡುಗಿರು ಏನು ನೋಡ್ಕೊತಾರೆ, ನಿಮ್ಮ ಅಪ್ಪ ಅಮ್ಮ ಇರಬಾರ್ದು ಜೊತೆಗೆ, ನಾನು ಯಾಕೆ ನಿನ್ನ ಮದುವೆ ಆಗ್ತಾಯಿದ್ದೀನಿ, ನನಗೆ 4 ಲಕ್ಷ ಇರೋ ಹುಡುಗನ ಮದುವೆ ಆಗ್ತಿದ್ದೀನಿ ಅಂದರೆ ನೀನು ದೊಡ್ಡ ವಿಲ್ಲಾದಲ್ಲಿರಬೇಕು, ಸಪ್ರೇಟಾಗಿರಬೇಕು, ಕಾರ್ ಇರಬೇಕು, 4-5 ಜನ ಕೆಲಸದವ್ರು ಇಟ್ಕೊಂಡಿರಬೇಕು, ನನ್ನ ಮನೆಯಲ್ಲಿ ಏನೂ ಕೆಲಸ ಮಾಡಲ್ಲ, ನನ್ನ ದುಡ್ದಿದ್ದ ಸಂಬಳ ಎಲ್ಲ ನಾನು ಮಾಡ್ಕೊತೀನಿ, ಬಟ್ ನನ್ನ ಖರ್ಚು ನೀನೇ ಕೊಡಬೇಕು ಅಂತ ಆ ಡಿಮ್ಯಾಂಡ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ಇವ್ರೇನು ಹೇಳ್ತಾರೆ, ನಮ್ಮ ಮಗನಿಗೆ ಇಷ್ಟು 5-6 ಲಕ್ಷ ಸಂಬಳ ಬರ್ತಾ ಇದೆ, ನನಗೆ ಹುಡುಗಿ ಚೆನ್ನಾಗಿರಬೇಕು ಅಂತ ಇವರು ನೋಡ್ಕೊತಾರೆ. ಇಬ್ಬರದು ಆ ಥರ ಕ್ಲಾಶಸ್ ಆಗಿ ಯಾರೂ ಕಡಿಮೆ ಮಾಡ್ಕೊತಾ ಇಲ್ಲ. ಅವರು ಕಡಿಮೆ ಮಾಡ್ಕೊಳ್ಳಲ್ಲ, ಇವರು ಕಡಿಮೆ ಮಾಡ್ಕೊಳ್ಳಲ್ಲ. ಅದಕ್ಕೇನಾಗ್ತಿದೆ, ಮ್ಯಾರೇಜಸ್ಸು ಆಗ್ತಾಯಿಲ್ಲ. ಮತ್ತು ಹುಡುಗಿರ ಡಿಮ್ಯಾಂಡ್ ಏನು, ಅಪ್ಪ ಅಮ್ಮ ಇರಬಾರ್ದು, ನೀನು ನಮ್ಮ ಮನೇಲೇ ಇರಬಾರ್ದು ಅಂತ ಹೇಳ್ತಾರೆ. ಆ ತಾಯಿ ಮಗನ್ನ ಅಷ್ಟು ಓದಿಸಿ ಆ ಲೆವೆಲ್ಗೆ ತಂದಿರೋ ತಾಯಿನ ನಿನ್ನ ಮನೆಯಿಂದ ಹೋಗು ಅಂದರೆ ಏನಾಗಬೇಕು? ಈಗ ಕೆಲವು ಅಂದರೆ ಆಲ್ಮೋಸ್ಟ್ ಗಂಡು ಮಕ್ಳಿಗೆ ಹೆಂಗೆ ಅಂತಂದರೆ, ತಾನು ಮದುವೆ ಆದ ನಂತರದಲ್ಲಿ ಕೂಡ
ತಂದೆ ತಾಯಿ, ಅಕ್ಕ ತಂಗಿ ಅಥವಾ ತಮ್ಮ ಎಲ್ಲರೂ ಕೂಡ ಒಟ್ಟಿಗೆ ಇರಬೇಕು, ಅವರೆಲ್ಲರೂ ನೋಡ್ಕೋಬೇಕು ಅನ್ನುವಂಥ ಬಹುದೊಡ್ಡ ಜವಾಬ್ದಾರಿ ಇರುತ್ತೆ. ತನ್ನ ಹೆಂಡತಿ ಮಕ್ಕಳು ಅಷ್ಟೇ ಸೀಮಿತ ಅಲ್ಲ, ತಂದೆ ತಾಯಿ, ಅಕ್ಕ ತಂಗಿಯರು ಅಥವಾ ತಮ್ಮ ಅಥವಾ ಅಣ್ಣ ಮತ್ತು ಇಡೀ ಒಂದು ಫ್ಯಾಮಿಲಿ ಒಟ್ಟಾಗಿರಬೇಕು, ಅವ್ರನ್ನೆಲ್ಲ ನಾವು ನೋಡ್ಕೋಬೇಕು, ಅವ್ರನ್ನ ಸಾಕುವಂಥ ತಂದೆ ತಾಯಿ ಸಾಕುವಂಥ ಜವಾಬ್ದಾರಿ ಇದೆ, ಇದೆಲ್ಲವೂ ಕೂಡ ಇರುತ್ತೆ. ಆದರೆ ಹೆಂಡತಿ ಆದಂಥವಳಿಗೆ ನಾನು ನನ್ನ ಗಂಡ ಮಕ್ಕಳು ಅನ್ನುವಂಥ ಮನೋಭಾವ ಕೆಲವು ಹೆಣ್ಣು ಮಕ್ಕಳಲ್ಲಿದೆ, ಎಲ್ಲರೂ ಅಂತ ಹೇಳ್ತೀನಿ. ಇದಕ್ಕೆಲ್ಲ ಅಂತ ಹೌದು, ತಾಯಂದಿರು ಹೇಳ್ಕೊಡ್ಬೇಕಾಗತ್ತೆ. ಹಳೆ ಕಾಲದಲ್ಲೆಲ್ಲ ಏನು ಹೇಳ್ತಾ ಇದ್ರು ಗೊತ್ತಾ, ಮಗಳು ಮದುವೆ ಆದ್ಮೇಲೆ ಗಂಡನ ಜೊತೆ ಹೊಂದ್ಕೊಂಡಿರ್ಬೇಕು, ಅಡಿಗೆ ಮಾಡ್ಬೇಕಾದ್ರೂ ಹೇಳ್ಕೊಡ್ತಾ ಇದ್ರು. ಈಗ ಹೇಗಾದ್ರೂ ಒಂದು ಮಾತಂದ್ರೆ ತಿರುಗಿ ಹೇಳ್ಬೇಡ, ಪ್ರತಿಯೊಂದು ಮನೇಲಿ ಹೇಳ್ತಾ ಇದ್ರು. ಹೌದು, ಮದುವೆ ಆದ್ಮೇಲೆ ನೋಡಮ್ಮ ಹೆಂಗ್ ಹೋಗ್ತೀಯಾ, ಮದುವೆ ಆದ್ಮೇಲೆ ಮತ್ತೆ ಮನೇಲಿ ಏನ್ ಹೇಳ್ತಾರೆ ಅಂತಾನೆ ಟ್ರೈನಿಂಗ್ ಇತ್ತು. ಈಗಲೂ ಕೂಡ ನೀವೆಷ್ಟೋ ಉತ್ತರ ಕರ್ನಾಟಕ ಭಾಗದ ಎಷ್ಟೋ ಜಿಲ್ಲೆಗಳಿಗೆ ಹೋದ್ರೆ ಈಗಲೂ ಕೂಡ ಕುಟುಂಬ ಇದೆ. ಹೌದು, ಕೂಡು ಕುಟುಂಬ ಸರ್. ಈಗ ಮಾರ್ವಾಡಿಸ್ ಅಲ್ಲಿ, ಜೈನ್ಸ್ ಅಲ್ಲಿ ಕೂಡು ಕುಟುಂಬನೇ ಇದೆ. ಒಂದೊಂದು ಮನೆಯಲ್ಲಿ ಸುಮಾರು 50 ಜನ ಪೇರೆಂಟ್ಸ್ ಇದ್ದಾರೆ. ನಮ್ಮ ಸಂಬಂಧಿಕರೇ ಸರ್ 26 ಜನ ಇದ್ದಾರೆ ಒಂದೇ ಮನೆಯಲ್ಲಿ. 26 ಜನ ಇದ್ದಾರೆ. 4 ಸೊಸೆಯರು, ಒಬ್ಬರು ಅತ್ತೆ. ಎಷ್ಟು ಹೇಗಿದ್ದಾರೆ ಅಂತಂದ್ರೆ ಅವ್ರ ಮೈ ನಾನು ಕೇಳೋದು, ನಾವು ಹೋದಾಗೆಲ್ಲ ಕೇಳ್ತೀನಿ, ಸಾಗರದಲ್ಲಿ ಇರೋದವರು, ನಾನು ಹೋದಾಗೆಲ್ಲ ಕೇಳ್ತೀನಿ, ಮೇಲೆ ನೀವು ಜಗಳ ಮಾಡಲ್ಲ, 4 ಜನ ಸೊಸೆಯರು ಇದ್ದಾರೆ, ಎಲ್ಲರಿಗೂ 2 3 ಮಕ್ಕಳಿದ್ದಾರೆ, ಎಲ್ಲ ಅವ್ರ ಗಂಡಂದ್ರು ಒಂದೊಂದು ಉದ್ಯೋಗಕ್ಕೆ ಹೋಗ್ತಾರೆ. ಆಮೇಲೆ ಎದುರುಗಡೆ ಇನ್ನೊಂದು ದೊಡ್ಡದ ಮನೆ ತಗೊಂಡ್ರು. ನಾನು ಅವ್ರನ್ನ ಕೇಳೋದು, ನೀವು ಜಗಳ ಆಡೋದಿಲ್ವಾ ಅಂತ ಕೇಳೋದು. 2 ಜಡೆ ಸೇರೋದು ಜಗಳ ಅಂತಾರೆ, ನೀವು 4 ಜಡೆ, ನಿಮ್ಮ ಅತ್ತೆ ಬೇರೆ, 5 ಜನ ಇದ್ದೀರಾ, ಮಕ್ಕಳ ವಿಷಯಕ್ಕಾಗ್ಲಿ ಇನ್ನೊಂದು ವಿಷಯಕ್ಕಾಗ್ಲಿ ಜಗಳ ಆಡಲ್ವ? ಜಗಳ ಆಡ್ತೇವೆ. ಬೆಳಗ್ಗೆ ಅಕಸ್ಮಾತ್ ಸಣ್ಣ ಪುಟ್ಟ ಮಕ್ಕಳ ವಿಷಯಕ್ಕೋ, ಅಡುಗೆ ಕೆಲಸ ಮಾಡೋದು, ಏನೋ ಕೆಲಸಕ್ಕೆ ವಿಷಯ ಜಗಳ ಆಡ್ತೀವಿ. ಕೆಲವೊಂದು ಆಸ್ತಿ ವಿಚಾರಕ್ಕೂ ಬಂದ್ಬಿಡುತ್ತೆ, ಅಥವಾ ಒಂದು ಆಸ್ತಿ ವಿಚಾರಕ್ಕೆ ಅವ್ರ ಮನೇಲಿ ಆಸ್ತಿ ವಿಚಾರಕ್ಕೆ ಇದುವರೆಗೂ ಬಂದಿಲ್ಲ ಸರ್. ತುಂಬಾ ಕಡಿಮೆ. ಅತ್ತೆ ಕೂಡಿಸ್ಕೊಂಡು ಸಾಯಂಕಾಲ ಏನಕ್ಕೆ ಬೆಳಗ್ಗೆ ಮನಸ್ತಾಪ ನಿಮ್ಗೆ, ಏನಕ್ಕೆ ಜಗಳ ಮಾಡಿದ್ರಿ, ಏನು ಯಾವ ವಿಷಯಕ್ಕೆ ನೀವು ನಿನಗೆ ಅವಳಂದ್ಲು, ಅವಳಿಗೆ ನೀನಂದೆ ಅಂದ್ಬಿಟ್ಟು ಅಲ್ಲೇ ಸಾಲ್ಟ್ ಔಟ್ ಮಾಡ್ಕೊಂಡು ಇವತ್ತು ಸುಮಾರು ಇದು ತುಂಬಾ ರೇರೆಸ್ಟ್ ರೇರ್. ಇಂಥವ್ರು ಎಲ್ಲೋ ಲಕ್ಷಕ್ಕೆ ಒಂದು ಫ್ಯಾಮಿಲಿ ಆಗಿರೋದ್ರಿಂದಾಗಿ ಈ ಸಮಸ್ಯೆ ಸಾಲ್ವ್ ಆಗ್ತಾ ಇದೆ. ಖಂಡಿತ ಸರ್. ಈಗ ಯಾವ 4 ಜನ ಸೊಸೆದ್ರು ನನಗೆ ಈ ಆಸ್ತಿ ಕೊಡಿ, ನನಗೆ ಈ ಒಡವೆ ಕೊಡಿ, ಯಾವುದನ್ನು ಇದುವರೆಗೂ ಸೊಸೆದ್ರು ಡಿಮ್ಯಾಂಡ್ ಇಟ್ಟಿಲ್ಲ. ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾರೆ, ಒಟ್ಟಿಗೆ ಕೆಲಸ ಮಾಡ್ತಾರೆ, ಬಹಳ ಚೆನ್ನಾಗಿದೆ ಸಹ. ತುಂಬ ಮನೆಗೆ ಹೋದ್ರೆ ತುಂಬಾ ಆನಂದವಾಗುತ್ತೆ ನಮ್ಗೆ. ಅಂತ ಕುಟುಂಬಗಳು ಇವತ್ತು ಸಾಕಷ್ಟು ಇದೆ.